ಮನಸ್ಸಿಗೆ ಸ್ಫೂರ್ತಿ, ಸಾಧಕರಿಗೆ ವೇದಿಕೆ, ಸಮಾಜಕ್ಕೊಂದಿಷ್ಟು ಒಳ್ಳೆಯ ಮಾಹಿತಿ ನೀಡುವ ಸೃಷ್ಟಿ ಇನ್ಸ್ಪೈರ್ಸ್ ಯೂಟ್ಯೂಬ್ ಪಾಡ್ಕಾಸ್ಟ್ಗೆ ಸ್ವಾಗತ. ಒಂದು ಸಂಖ್ಯೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತೆ ಅನ್ನೋದನ್ನ ನೀವು ನಂಬ್ತೀರಾ? ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವೃತ್ತಿ, ನಿಮ್ಮ ಮದುವೆ, ಹಣಕಾಸು ಮತ್ತು ನಿಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತಾ? ಇದು ಸಂಖ್ಯಾಶಾಸ್ತ್ರನ ನಂಬಲು ಸಾಧ್ಯನಾ ಅಥವಾ ಇದು ಒಂದು ನಂಬಿಕೆನಾ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಡಾಕ್ಟರ್ ಉಪೇಂದ್ರ. ಡಾಕ್ಟರ್ ಉಪೇಂದ್ರ ಅವರು ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ವಾಸ್ತು, ಹಸ್ತ ಸಾಮುದ್ರಿಕ ತಜ್ಞರು. ಇವರು ಬೆಂಗಳೂರಿನ KR ಪುರಂನಲ್ಲಿ ತಮ್ಮ ಕಚೇರಿಯನ್ನು ಹೊಂದಿದ್ದಾರೆ. ಇವರು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಲ್ತ್ ಮಿನಿಸ್ಟ್ರಿ ನೀಡಿರುವ ಗೋಲ್ಡ್ ಮೆಡಲ್ ಯೋಗ ಭೂಷಣ ಅನ್ನೋ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಇವರಿಗೆ ಲಭಿಸಿದೆ. ಸಂಖ್ಯಾಶಾಸ್ತ್ರ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ ಇದನ್ನ ನಂಬಬಹುದಾ ಅಂತ ಹೇಳೋದಾದ್ರೆ, ಇವರು ಖಂಡಿತವಾಗಿಯೂ ಅದು ನಂಬಲೇಬೇಕು. ಅದು ಒಂದು ವಿಜ್ಞಾನ. ಇದು ಸ್ಕಂದ ಪುರಾಣ ಕಾಲದಿಂದಲೂ ಬಂದಿರುವಂತದ್ದು. ಇದು ವೈಜ್ಞಾನಿಕವಾಗಿ ಕೆಲಸ ಮಾಡುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸಿಕೊಳ್ಳಬಹುದಾದಂತ ಒಂದು ವಿಜ್ಞಾನ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿ. ಸೃಷ್ಟಿ ಇನ್ಸ್ಪೈರ್ಸ್ಗೆ ಸ್ವಾಗತ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಇವತ್ತು ಸಂಖ್ಯಾಶಾಸ್ತ್ರ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದು ಹೇಗೆ ಬಂತು, ಇದರಿಂದ ಪ್ರಯೋಜನಗಳೇನು, ಇದು ನಿಜಾನ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಇದು ಹೇಗೆ ಬಂತು? ಓಕೆ, ಖಂಡಿತ ಸಂತೋಷ. ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ, ಇದಕ್ಕೆ 5,000 ವರ್ಷಗಳ ಹಿಂದಿನಿಂದ ಇದು ಒಂದು ಇತಿಹಾಸ ಇದೆ. ಅಷ್ಟು ಇತಿಹಾಸ ಇದೆ. ಇದು ಒಂದು ವಿಜ್ಞಾನ. ಒಂದು ಸಂಖ್ಯಾಶಾಸ್ತ್ರ ಒಂದು ವಿಜ್ಞಾನ. ಇದು ಒಂದು ಸಾರಿ ಸ್ಕಂದ ಪುರಾಣದಲ್ಲಿ ಪಾರ್ವತಿ ಕೇಳ್ತಾರೆ, ಒಂದು ಸಾರಿ ಶಿವನಿಗೆ ಸಂಖ್ಯಾಶಾಸ್ತ್ರ ಇದೆಯಾ? ಆವಾಗ ಅವ್ರು ಹೇಳ್ತಾರೆ ಆಮೆಯನ್ನು ತೋರಿಸ್ಬಿಟ್ಟು, ಆಮೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು, ಆಮೆ ಮುಖಾಂತರ ಸಂಖ್ಯಾಶಾಸ್ತ್ರ ಇದೆ, ಅದನ್ನು ಟಾಟಾಸ್ ಗಾರ್ಡಲ್ ಪ್ರಿಡಿಕ್ಷನ್ ಅಂತಾರೆ. ಸಂಖ್ಯಾಶಾಸ್ತ್ರ ಅಂದರೆ ಸಂಖ್ಯೆಗಳ ಆಧಾರದ ಮೇಲೆ ಮನುಷ್ಯನ ದಿನನಿತ್ಯದ ಆಗುಹೋಗುಗಳು ಎಷ್ಟು ಪ್ರಭಾವ ಬೀರುತ್ತದೆ. ಸಂಖ್ಯಾಶಾಸ್ತ್ರಗಳಿಂದ ನಾವು ಜೀವನವನ್ನು ಉತ್ತಮಪಡಿಸ್ಕೊಳ್ಬೋದು ಮತ್ತು ಅಭಿವೃದ್ಧಿನೂ ಪಡಿಸ್ಕೊಳ್ಬೋದು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಸಂಖ್ಯಾಶಾಸ್ತ್ರದ ಬೇಸ್ ಎಷ್ಟು ಜಾಸ್ತಿ ಇದೆ ಅಂದರೆ, ಪ್ರತಿಯೊಬ್ಬರು ಸಂಖ್ಯಾಶಾಸ್ತ್ರದ ಆಧಾರ ತಗೊಂಡು ತುಂಬ ಇಂಪ್ರೂವ್ ಆಗ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ವೈಜ್ಞಾನಿಕ ಉದಾಹರಣೆಗಳಿದೆ. ಇದು ಒಂದು ಸಾರಿ ಪಾರ್ವತಿ ಅಂದರೆ ಅದನ್ನು ಒಂದು ಪ್ರಭಾವಗೊಳಿಸಬೇಕು ಅಂದರೆ ದತ್ತಾತ್ರೇಯ ಸಹಸ್ರನಾಮಾವಳಿ ಅಂತಿದೆ. ಅದರಲ್ಲಿ 522ನೇ ಶ್ಲೋಕ ನೋಡಿದ್ರೆ ಸಂಖ್ಯಾಶಾಸ್ತ್ರ ಪ್ರವರ್ತಕಾಯ ನಮ ಅಂತಿದೆ. ಅಂದರೆ ದತ್ತಾತ್ರೇಯರು ತ್ರಿಮೂರ್ತಿಗಳ ಪುತ್ರ. ದತ್ತಾತ್ರೇಯ ಸ್ವರೂಪ ಅಂದರೆ ತ್ರಿಮೂರ್ತಿಗಳ ಸ್ವರೂಪ ದತ್ತಾತ್ರೇಯ. ತ್ರಿಮೂರ್ತಿಗಳಿಗೆ ಸಂಖ್ಯಾಶಾಸ್ತ್ರ ಒಪ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ತ್ರಿಮೂರ್ತಿಗಳಿಂದ ಸಂಖ್ಯಾಶಾಸ್ತ್ರ ಬಂದಿದೆ ಅಂತ. ಈ ಸಂಖ್ಯಾಶಾಸ್ತ್ರವು ಮನುಷ್ಯನ ಆಗುಹೋಗುಗಳನ್ನು ಪ್ರತಿನಿತ್ಯವೂ ಹೇಗೆ ನಡೆಸ್ಕೊಳ್ಬೇಕು, ಹೇಗೆ ಇದರಿಂದ ಪ್ರಭಾವಿತರಾಗಬೇಕು, ಹೇಗೆ ಇದನ್ನು ನಮ್ಮ ಮನುಷ್ಯನ ಗುಣಮಟ್ಟವನ್ನು ನಡೆಸ್ಕೊಳ್ಬೇಕು, ಇದರ ಒಂದು ಆಧಾರದ ಮೇಲೆ ಜೀವನವನ್ನು ಎಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಸಹಾಯ ಆಗುತ್ತಿದೆ. ಇದು ಸಂಖ್ಯಾಶಾಸ್ತ್ರ ಅನ್ನೋದು ಪರಿಣಾಮ ಬೀರುತ್ತಾ? ಖಂಡಿತ ಪರಿಣಾಮ ಬೀರುತ್ತೆ. ಇದಕ್ಕೆ ವಿಜ್ಞಾನ ಇದೆ, ಅದೇ ಉಲ್ಲೇಖ. ಸ್ಕಂದ ಪುರಾಣನೇ ಉಲ್ಲೇಖ. ವೈಜ್ಞಾನಿಕ ಉಲ್ಲೇಖ ಬಂದು ಸ್ಕಂದ ಪುರಾಣ. ಅಲ್ಲ, ವೈಜ್ಞಾನಿಕವಾಗಿ ಅದು ಹೇಗೆ ಹೇಳ್ತೀರ? ಒಂದು ಸಂಖ್ಯೆ, ಇವಾಗ ಎಕ್ಸಾಂಪಲ್ಗೆ 1 ಅಂತ ತಗೊಂಡ್ರೆ, ಒಂದು ಮನುಷ್ಯನ ಲಗ್ನ, ದೈಹಿಕ ನಮ್ಮ ಭೌತಿಕವನ್ನ 1 ಅಂತೀವಿ, ಮಾನಸಿಕವನ್ನ 2 ಅಂತೀವಿ. 3 ತಗೊಂಡ್ರೆ, ಸಂಖ್ಯಾಸ 3 ತಗೊಂಡ್ರೆ ಕೈಗಳು ಕಾಲುಗಳು ತಗೊಳ್ತೀವಿ ನಾವು. 4 ತಗೊಂಡ್ರೆ ಎದೆ ತಗೊಳ್ತೀವಿ, ಎದೆ ಭಾಗ 4. 5 ತಗೊಂಡ್ರೆ ಬೆನ್ನು ತಗೊಳ್ತೀವಿ, ಬೆನ್ನು. 6 ತಗೊಂಡ್ರೆ ಮನುಷ್ಯನ ಒಂದು ರಸಗಳು ಏನು ಹಾರ್ಮೋನ್ಸ್ ತಗೊಳ್ತೆ. 7 ಅಂದ್ರೆ ಶ್ವಾಸಕೋಶ ಅಂತ ತಗೊಳುತ್ತೆ, 7. ಶ್ವಾಸ. 8 ಅಂದ್ರೆ ಎಲ್ಲ ಮೂಳೆಗಳು ತಗೊಳುತ್ತೆ, ಮೂಳೆ ಕೀಲು ನೋವು ಅಂತೀವಲ್ಲ. 9 ಅಂದ್ರೆ ರಕ್ತ ತಗೊಳುತ್ತೆ. 9 ಅಂದ್ರೆ ರಕ್ತ, ಅದಕ್ಕೆ ನಾವು ಪವರ್ ಅಂತೀವಿ, ಶಕ್ತಿ. ಅಶ್ವಶಕ್ತಿ ಕೇಳಿರಿ ನೀವು, ಅಶ್ವಶಕ್ತಿ ಅಂದ್ರೆ ಅಷ್ಟು ಪವರ್ ಇರುತ್ತೆ ಅಂತ. ಇದ್ರ ಪ್ರಕಾರ ನಾವು ಮನುಷ್ಯನಿಗೆ ಯಾವುದೇ ರೀತಿಯ ಕಾಯಿಲೆ ಇದ್ರೂ ಇದರ ಪ್ರಕಾರ ನೋಡಿಕೊಂಡು ಪರಿಹಾರ ಮಾಡಿಕೊಂಡು ವಾಸಿ ಆಗಿರೋ ಉದಾಹರಣೆ ತುಂಬಾ ಇದೆ. ಓಕೆ, ಅಂದ್ರೆ ನೀವು ಹೇಳಿದ್ದು ಈಗ ಎಲ್ಲೆಲ್ಲಿಗೆ ಯಾವ್ಯಾವ ಸಂಖ್ಯೆ ಅದು ಸೂಟಬಲ್ ಆಗುತ್ತೆ ಅಂತ ಅದ್ರ ಮೇಲೆ ನೀವು ಪರಿಹಾರ ಕೊಡ್ತೀವಿ.
ಅಂದ್ರೆ ಇದು ಸಂಖ್ಯಾಶಾಸ್ತ್ರ ಅಂದ್ರೆ ನಾವು ಇವುಗಳಿಗೆ ಗ್ರಹಗಳಿಗೆ ಹೋಲಿಕೆ ಮಾಡಿ ಹೇಳ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಹೌದು, ಸಂಖ್ಯಾಶಾಸ್ತ್ರ ಗ್ರಹಗಳೇ ಸಂಖ್ಯಾಶಾಸ್ತ್ರ. ಒಂದು ಸೂರ್ಯ, ಎರಡು ಚಂದ್ರ ಮನೋಕಾರಕ, ಮೂರು ಬಂದು ಗುರು ಜುಪಿಟರ್. ನಾವು ನೋಡಿ ಜುಪಿಟರ್ ಏನೋ ಬೃಹಸ್ಪತಿ ಅಂತೀವಿ ನಾವು ಕನ್ನಡದಲ್ಲಿ, ಬೃಹಸ್ಪತಿ ಜುಪಿಟರ್ ನೀವೆಲ್ಲ ಕೇಳಿರ್ಬೇಕು. ನಾವೇನೋ ಒಂದು ಮದುವೆ ವ್ಯವಹಾರ ಏನೋ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಗುರುಬಲ ಇದೆಯಾ ನೋಡಿದ್ವಿ. ಅದಕ್ಕೆ ಮೂರು ಸಂಖ್ಯೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯ ಇದು. 4 ಅಂದ್ರೆ ಅದು ರಾಹು 4, 5 ಅಂದ್ರೆ ಬುಧ ಮರ್ಕಿರಿ. ನೀವು ನೋಡಿರ್ಬೇಕು ಯಾರ ಜಾತಕದಲ್ಲಿ 5 ಸಂಖ್ಯೆ ಬಲ ಇರುತ್ತೆ ಅವ್ರು ನೋಡಿ ಅವ್ರ ಕೆಲ್ಸಕ್ಕೆ ಹೋಗಲ್ಲ, ಕಮರ್ಷಿಯಲ್ ಇರ್ತಾರೆ, ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್. 5 ಸಂಖ್ಯೆ ಯಾರಿಗೂ ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಬಿಸ್ನೆಸ್ ಮಾಡ್ತಾರೆ. 6 ಸಂಖ್ಯೆ ಯಾರು ಸ್ಟ್ರಾಂಗ್ ಆಗಿರ್ತಾರ ಅವ್ರು ಫುಡ್ ರಿಲೇಟೆಡ್ ಮಾಡ್ತಾರೆ, ಮತ್ತೆ ಕ್ರಿಯೇಷನ್, ಡ್ರೆಸ್ಸು, ಮತ್ತೆ ವೆಹಿಕಲ್ ಶೋರೂಮು. ನೆಕ್ಸ್ಟ್ ಬಂತು ಏನು ನೀವು ಏನು ಇದು ಸಂವರ್ಧಕಗಳು, ಈ ಯಂಗ್ಸ್ರಲ್ಲಿ ಯೂಸ್ ಮಾಡ್ತಾರಲ್ಲ ಸಂವರ್ಧಕ, ಸೌಂದರ್ಯ ಸಂವರ್ಧಕಗಳು. 6 ಬಂದು ಸೌಂದರ್ಯ, 7 ಬಂದು ಕೇತು ಏನ್ ತೋರಿಸುತ್ತೆ, 7 ಏನ್ ತೋರಿಸುತ್ತೆ ಅಂದ್ರೆ ಅವರ ಒಂದು ಜೀವನದಲ್ಲಿ ನಮ್ಗೆ ಅದೃಷ್ಟ ಇದೆಯಾ ಅದೃಷ್ಟ ಇಲ್ಲ ಅಂತ ತೋರಿಸುತ್ತೆ. ಕೇತು ಚೆನ್ನಾಗಿದ್ರೆ ಅವ್ರು ನೋಡಿ ರಾಜ ಮಹಾರಾಜ ಆಗ್ತಾರೆ ಅವರು. ಆ ಥರ ಒಂದು ಅವಕಾಶ ಇದೆ. ದೊಡ್ಡ ದೊಡ್ಡ ಸರ್ಕಾರಿ ಪದವಿಗಳು ಪಡೆದಿದ್ದಾರೆ. 7 ಜಾಸ್ತಿ ಇದೆ. 7ಕ್ಕೆ ನಾವು ರಾಜಗ್ರಹ ಅಂತೀವಿ, 7 ರಾಜ ಸಂಖ್ಯೆ. 8 ಬಂದು ನಾವು ಅದನ್ನ ಮಾಸ್ ಅಂತೀವಿ, ಮಾಸ್ ಸಮೂಹ, ಮಾಸ್ ಸಂಖ್ಯೆ ಸಮೂಹ ಅಂತ 8. ಅದಕ್ಕೆ ನೀವು 8 ಯಾರ ಬಲ ಇರುತ್ತೆ ಅವ್ರ ಹಿಂದ್ಗಡೆ ಯಾವಾಗಲೂ ಒಂದು 100 ಜನ ಇರ್ತಾರೆ. ನೋಡ್ಕೊಳ್ಬೇಕಾದ್ರೆ ನೀವು 8 ಸಂಖ್ಯೆ ಯಾರ ಬಲ ಇರುತ್ತೆ ಅವ್ರಿಗೆ ಫ್ರೆಂಡ್ಸ್ ಜಾಸ್ತಿ, ತುಂಬ ಫ್ರೆಂಡ್ಸ್ ಅಂದ್ರೆ ಫಾಲೋ ಮಾಡೋರು. 9 ಯಾರು ಜಾಸ್ತಿ ಇರುತ್ತೆ ಅವ್ರ ಬಂದು ಪವರ್ ಜಾಸ್ತಿ ಅಂತ. ನೀವು 9 ಸಂಖ್ಯೆ ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ಪವರ್ ಆಗಿರುತ್ತೆ, ಅವ್ರು ನೋಡಿ ಪೊಲೀಸ್ ಆಗಿರ್ತಾರೆ, ಇಲ್ಲ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಸಂಖ್ಯೆ 9 ರಿಪೀಟ್ ಆಗೋದು 2 ಇರೋದು ಇದ್ರೆ ಅವ್ರು ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸ ಇರ್ತಾರೆ. ನೀವು ಚೆಕ್ ಮಾಡ್ಕೋಬೋದು, ನೀವು ಪರೀಕ್ಷೆ ಮಾಡ್ಕೋಬೋದು. 9 9 9 ಈ ತರ ಇದ್ರೆ 9 9 ಇದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ ತಾರೀಕು. ಸಪೋಸ್ 9/9/1999 ಬರುತ್ತಲ್ಲ, ಅವರು ತುಂಬಾ ಪವರ್ ಇರ್ತಾರೆ. ಅವ್ರು ಸುಮಾರಾಗಿ ಅವರು ಮಿಲಿಟರಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಪೊಲೀಸ್ ಕಮಿಷನ್, ಆ ಥರ ಒಳ್ಳೆ ಪೊಸಿಷನ್ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನಾಗ್ತಂದ್ರೆ ಅಧಿಕಾರ ನಡೆಸೋರು, ಅಧಿಕಾರ ನಡೆಸುವಂತ ಒಂದು ಯೋಗ ಇವ್ರಿಗಿರುತ್ತೆ. ಇಷ್ಟು ಸಂಖ್ಯಾಶಾಸ್ತ್ರ ಒಂದು ಪ್ರಾಮುಖ್ಯತೆ. ಅಂದ್ರೆ ಆ ಸಂಖ್ಯೆ ಅವ್ರಿಗೆ ಬಲ ಜಾಸ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಡೇಟ್ ಆಫ್ ಬರ್ತ್ ಮೇಲೆ ಗೊತ್ತಾಗುತ್ತೆ. ಉದಾಹರಣೆಗೆ ನೀವು ಡೇಟ್ ಆಫ್ ಬರ್ತ್ ಕೊಟ್ರೆ ಅದರಲ್ಲಿ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವ್ರಿಗೆ ಯಾವ ಸಂಖ್ಯೆಗಳು ಜಾಸ್ತಿ ಇದ್ರೆ ಅದ್ರಿಗೆ ಇವ್ರ ಪವರ್ ಇದೆ ಅಂತ. ಸಪೋಸ್ 1 ತುಂಬಾ ರಿಪೀಟ್ ಆಗಿದ್ರೆ, 1ನೇ ಸಂಖ್ಯೆ ರಿಪೀಟ್ ಆಗಿದ್ರೆ ಅವರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ, ಅವ್ರಿಗೆ ಸರ್ಕಾರ ಇವ್ರಿಗೆ ಸಪೋರ್ಟ್ ಇರುತ್ತೆ. ಆಮೇಲೆ ಅವ್ರಿಗೆ ಅಪ್ಪ ಒಂದು ಇನ್ನೊಂದೇನು, 1 ಅಂದ್ರೆ ಅಪ್ಪ ಫಾದರ್ ತಂದೆ ತೋರಿಸುತ್ತೆ, 1. 2 ಬಂದು ಅಮ್ಮ ತಾಯಿ ತೋರಿಸುತ್ತೆ. ಈ ತರ 3 ಅಂದ್ರೆ ನಾನು ಆವಾಗ ಹೇಳಿದ್ಕೆ ಗುರುನು ತೋರಿಸುತ್ತೆ, ಬ್ರದರ್ಸು ತೋರಿಸುತ್ತೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಅಂತಲ್ಲ, ಕೋಬಾರ್ಸ್, ಒಡ ಹುಟ್ಟಿದ ತೋರಿಸುತ್ತೆ. ಈ ತರ ಅಂದ್ರೆ ಈಗ ಅದನ್ನ ತಿಳ್ಕೊಂಡು ಹೇಗೆ ಮುಂದುವರಿಬಹುದು? ಖಂಡಿತ ಮುಂದುವರಿಬಹುದು. ಇವಾಗ ಸಪೋಸ್ ಒಬ್ರು ಬಂದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಅವ್ರ ಡೇಟ್ ಆಫ್ ಬರ್ತೀರಿ ಯಾವ ಸಂಖ್ಯೆ ಬಲ ಇದೆ, ಯಾವ ಸಂಖ್ಯೆ ಬಲ ಕಳ್ಸ್ಕೊಂಡಿದೆ ಗೊತ್ತಾಗುತ್ತೆ. ಸಂಖ್ಯೆ ಬಲ ಇದ್ರೆ ಅವರು ಕೂತ್ಕೊಳ್ಳೋ ಟಿವಿನೇ ಸರಿ ಚೆನ್ನಾಗಿರುತ್ತೆ. ನೀವು ಅವ್ರ ಸಂಖ್ಯೆ ಬಲ ಇಲ್ಲ ಅಂದ್ರೆ ಕೂತ್ಕೊಳ್ಳೋ ಹಿಂಗೆ ಕೂತಿರ್ತಾರೆ, ನೀವು ಗಮನಿಸಿ. ನೀವು ಅವ್ರು ತುಂಬಾ ಚೆನ್ನಾಗಿದ್ರೆ ಅವ್ರು ಹಿಂಗೆ ಕೂತಿರ್ತಾರೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ ಅಂತ, 1 ಚೆನ್ನಾಗಿದೆ ಅಂತ ಅರ್ಥ. 1 ಅಂದ್ರೆ ಆರೋಗ್ಯ. 2 ಚೆನ್ನಾಗಿದ್ರೆ ಮಾನಸಿಕ ಸ್ಥೈರ್ಯ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತೊದಲಲ್ಲ ಅವರು. ಯಾರಿಗೆ 2 ಸಂಖ್ಯೆ ವೀಕ್ ಇರುತ್ತೆ ಅವ್ರು ತೊದಲ್ತಾರೆ, ಯೋಚನೆ ಮಾಡಿ ಮಾತಾಡ್ತಾರೆ, ಟಕ್ಕಂತ ಮಾತಾಡಲ್ಲ ಅವರು, ಏಕ್ದಮ್ ಮಾತಾಡಲ್ಲ. ಇದು ಒಂದು ಸಂಖ್ಯಾಶಾಸ್ತ್ರಗಳ ಪ್ರಭಾವ. ಅದು ಬಲಪಡಿಸ್ಕೊಳ್ಳೋದು ಹೇಗೆ? ಅದು ಬಲಪಡಿಸ್ಕೋಬೇಕು ಅಂದ್ರೆ ಪರಿಹಾರಗಳಿರುತ್ತೆ. ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಸಪೋಸ್ ಎಕ್ಸಾಂಪಲ್ಗೆ ಒಬ್ಬರಿಗೆ 1 ವೀಕ್ ಇರುತ್ತೆ, 1 ಸಂಖ್ಯೆ ವೀಕ್ ಇರುತ್ತೆ. ಇವಾಗ ಹುಟ್ಟಿರೋರಿಗೆಲ್ಲ 1 ಸಂಖ್ಯೆ ಇರಲ್ಲ. 2000 ಇಸ್ವಿ ಬಂದ್ಮೇಲೆ 1 ಸಂಖ್ಯೆ ತುಂಬಾ ಕಡಿಮೆ. ನೀವು ನೋಡಿ 1 ಇರಲ್ಲ. 2000, 2, 12, 2022 ಹುಟ್ಟಿರ್ತಾರೆ. ಅವ್ರು ನೋಡಿ 1ನೇ ಸಂಖ್ಯೆ ಇರಲ್ಲ. ಅವರೆಲ್ಲ ವೀಕ್ ಇರ್ತಾರೆ, ಆರೋಗ್ಯದಲ್ಲಿ ವೀಕ್ ಇರ್ತಾರೆ. ಆರೋಗ್ಯದಲ್ಲಿ ಅವರು ಅವ್ರಿಗೆ ಶಕ್ತಿ ಇರಲ್ಲ, ತುಂಬಾ ಕಡಿಮೆ ಅವ್ರಿಗೆ. 1999 199 2000ಕ್ಕೆ ಮುಂಚೆ ಹುಟ್ಟಿರಲ್ಲ, ಆರೋಗ್ಯ ತುಂಬಾ ಚೆನ್ನಾಗಿದ್ರು. ಅವಾಗ ನೋಡಿ ಹಾಸ್ಪಿಟಲ್ಗೆಲ್ಲ ತುಂಬಾ ಕಡಿಮೆ ಹೋಗ್ತಾ ಇದ್ರು. ಇವಾಗ ಹಾಸ್ಪಿಟಲ್ ತುಂಬಾ ಜಾಸ್ತಿ ಹೋಗ್ತಾರೆ. 2000 ಅಂದ್ರೆ 2 ಅಂದ್ರೆ ಆರೋಗ್ಯ ಇಲ್ಲ ಅಂತ. 2 ಅಂದ್ರೆ ಆರೋಗ್ಯ ಅಲ್ಲ, 2 ಏನಂದ್ರೆ ಮಾನಸಿಕ ತತ್ವ ಜಾಸ್ತಿ ಅಂತ.
ಮನಸ್ಸು ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಅವ್ರಿಗೆ, ತುಂಬಾ ಪ್ರಭಾವ ಬೀಳುತ್ತೆ ಮನಸ್ಸು ಮೇಲೆ. ಒಂದು ಗಣಿತ, ಮ್ಯಾಥಮೆಟಿಕ್ಸ್, ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಟೋಟಲ್ ಮಾಡಿದ್ರೆ ಸಂಖ್ಯೆ ಬರುತ್ತೆ. ಆ ಸಂಖ್ಯೆನ ಪ್ರಸ್ತುತ ಗೋಚಾರ ತಗೋಬೇಕು. ಆ ಸಂಖ್ಯೆಗಳು ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರಲ್ಲ. ಅದು ಪ್ರಸ್ತುತ ಗೋಚಾರ ಆರೋಸ್ಕೋಪ್ ಇರುತ್ತಲ್ಲ, ಈಗ ಪ್ರೆಸೆಂಟ್ ಗೋಚಾರ ಫಲ ಅಂತ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ನೋಡ್ತೀರ, ಆ ಗೋಚಾರ ಫಲನ ಲಿಂಕ್ ಮಾಡ್ಕೋಬೇಕು. ಎರಡು ಲಿಂಕ್ ಮಾಡ್ಕೊಂಡ ಬಲ ಸರ್ ಹೋಗುತ್ತೆ. ಆ ಥರ ನಾನು ಜಸ್ಟ್ ನ್ಯೂಮರಿಸಿ ಓದ್ಕೊಂಡು ನಾನು ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಕ್ಕಾಗಲ್ಲ, ಬರಲ್ಲ. ಅದು ಸಂಖ್ಯೆಗಳು ಲಿಂಕ್ ಮಾಡ್ಕೋಬೇಕದು. ಅಲ್ಲ, ನಾನು ಕೇಳಿದ್ದು ಈಗ ಬರೀ ಗೋಚರ ಫಲ, ಸಂಖ್ಯಾ ಫಲ ಎಲ್ಲ ಸೇರಿಸ್ಕೊಂಡು ನಾನು ಅದೇ ಪ್ರಕಾರ ನಡ್ಕೋತೀನಿ ಅಷ್ಟೇ. ನಾನು ಏನೂ ಕೆಲಸ ಮಾಡಲ್ಲ. ನಾನು ಆ ನಂಬರ್, ಓಕೆ ಈ ನಂಬರ್ ನನ್ನ ಅದೃಷ್ಟ ಸಂಖ್ಯೆ, ಅವತ್ತು ಕೆಲಸ ಶುರು ಮಾಡ್ತೀನಿ. ಆ ಅದೃಷ್ಟ ದಿವಸ ಆ ಕೆಲಸ ಅವತ್ತಿನ ಡೇಟಲ್ಲಿ ನಾನು ಮಾಡ್ತೀನಿ. ಬಟ್ ಕೆಲಸ ಏನು ಮಾಡಿದೆ, ಆ ನಂಬರ್ ಇಟ್ಕೊಂಡಿದ್ದೀನಿ, ನಂಗೆ ಅದೃಷ್ಟ ಬಂದು ಅದು ಸಪೋರ್ಟ್, ಅದು ನಿಮ್ಗೆ ಆಧಾರ. ನೀವು ಆಧಾರ ತಗೋಬೇಕು. ಅದನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ಸಂಖ್ಯೆಗಳು ಏನಾದ್ರು ವರ್ಕ್ ಆಗಲ್ಲ. ಅದು ಆಧಾರ. ಅದು ಈಗ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ತಲ್ಲ, ಅಥವಾ ಗಾಡಿನ ಪೆಟ್ರೋಲ್ ಹಾಕೊಂಡು ಹೋಗ್ತಲ್ಲ, ಆ ಥರ ಆಧಾರ. ಅದು ಆಧಾರನ ಇದನ್ನು ನಾವು ಬಲವಾಗಿ ತಗೋಬೇಕು. ಆವಾಗ ಅದು ತುಂಬಾ ವರ್ಕ್ ಆಗುತ್ತೆ. ಅದು ಈಗ ನನ್ನ ಪ್ರಕಾರ ಮನೋಶಕ್ತಿ ಕೆಲಸ ಮಾಡುತ್ತೆ, ಮಾನಸಿಕ ಸಂಖ್ಯಾ ಶಕ್ತಿ ಕೆಲಸ ಮಾಡುತ್ತೆ. ಮಾನಸಿಕ ಶಕ್ತಿನೇ ಎರಡು, ಮಾನಸಿಕ ಶಕ್ತಿ ಮೂನ್ ಅಂತೀರಿ, ಚಂದ್ರ ಎರಡು. ಮಾನಸಿಕ ಶಕ್ತಿ ಅವ್ರಿಗೆ ಬಲ ಇದೆ ಅಂತ ಗೊತ್ತಾಗೋದು ಡೇಟ್ ಆಫ್ ಬರ್ತಲ್ಲಿ ಗೊತ್ತಾಗುತ್ತೆ. ಅವರಲ್ಲಿ ಎರಡು ಸ್ಟ್ರಾಂಗ್ ಇದ್ರೆ ಅವ್ರ ಮಾನಸಿಕ ಶಕ್ತಿ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಎರಡು ಇರಲ್ಲ, ಅವರು ಮಾನಸಿಕ ಕುಗ್ಗಿರ್ತಾರೆ, ತುಂಬಾ ಕಡಿಮೆ. ಹಾಗಂತ ಎರಡು ಇಲ್ದವರೆಲ್ಲ ಇವಾಗ ತುಂಬಾ ಜನಕ್ಕೆ ಎರಡಿದೆ ಅಂಥವರೆಲ್ಲ ತುಂಬಾ ಜನ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಬರಲ್ಲ. ಅದು ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಪ್ರತಿಯೊಂದು ಸಂಖ್ಯೆಗಳ ಆಧಾರದ ಮೇಲೆ ಬರೋದು. ಇದು ಮ್ಯಾಥಮೆಟಿಕ್ಸ್, ಗಣಿತ ಆಧಾರದ ಮೇಲೆ ಬರ್ತದೆ. ಅಂದ್ರೆ ಈಗ ತುಂಬಾ ಜನ ಶ್ರೀಮಂತರಿದ್ದಾರೆ, ಅವರೆಲ್ಲ ಸಂಖ್ಯೆ ಒಂದೇ ಇರುತ್ತಾ? ಅವ್ರ ಅದೃಷ್ಟ ಸಂಖ್ಯೆ ಅನ್ನೋದು ಒಂದೇ ಸಂಖ್ಯೆ ಇರುತ್ತಾ? ಅಥವಾ ಇಲ್ಲಿ ಒಂದು ನೀವು ಹೇಳಿದ್ದು ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ನಾವು ಕರ್ಮ ಅಂತಾನು ತಗೋಬೇಕಾಗುತ್ತೆ. ಕರ್ಮ ಇಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮ ಅಂತ, ಕರ್ಮಫಲ ವರ್ಕ್ ಆಗುತ್ತೆ. ಇದನ್ನು ಏನಂತಾರೆ, ಅದನ್ನ ಕರ್ಮ ಥಿಯರಿ, ಕರ್ಮ ಸಿದ್ಧಾಂತ. ನಾವು ನಮ್ಮ ಪೂರ್ವಜರು ಅವರು ಒಳ್ಳೆ ಕೆಲಸ ಮಾಡಿ ಅವರು ಅವಾಗ ದೇವ್ರ ಪೂಜೆ ದಾನ ಧರ್ಮ ಮಾಡಿದ್ರೆ ಅವರ ಮುಂದಿನ ಜನಾಂಗಕ್ಕೆ ಅವರು ಬಂದು ತುಂಬಾ ಇಂಪ್ರೂವ್ ಆಗ್ತಾರೆ. ಅವರು ಅಭ್ಯುದ ಹಾಗಂತ ಅವರು ಸಂಖ್ಯಾಶಾಸ್ತ್ರ ನೋಡ್ಕೊಂಡು ಜನ ಹೇಳಕ್ ಬರಲ್ಲ. ಸಂಖ್ಯಾಶಾಸ್ತ್ರ ಒಂದು ಸಪೋರ್ಟ್ ಅದು ಅವ್ರಿಗೆ. ಸಂಖ್ಯಾಶಾಸ್ತ್ರನ ಫೈನಲ್ ಅಲ್ಲ, ಅದು ಒಂದು ಸಪೋರ್ಟ್ ಅವ್ರಿಗೆ, ಬಲ, ಒಂದು ಆಧಾರ. ಅವ್ರಿಗೊಂದು ಆಧಾರ ಸಂಖ್ಯೆ ಅದು. ಅಂದ್ರೆ ಸಂಖ್ಯಾಶಾಸ್ತ್ರ ಇಲ್ಲದೆ ಇದ್ರೂ ಮನೋಶಕ್ತಿ ಇದ್ರೆ ಏನ್ ಬೇಕಾದ್ರೂ ಹೌದು, ಮಾನಸಿಕ ಶಕ್ತಿ. ಹೌದು, ಮಾನಸಿಕ ಶಕ್ತಿ. ಅಂದ್ರೆ ಒಂದು ಸಮಾಜಕ್ಕೆ ಒಂದಿಷ್ಟು ಒಳ್ಳೆತನ ಮಾಡ್ತಾ ಹೋದ್ರು ಅದು ಒಂದು ನಮಗೆ ಬಲ ಕೊಡುತ್ತೆ. ಹೌದು, ಬಲ ಕೊಡುತ್ತೆ. ಅದ್ರ ಮೇಲೂ ನಾವು ಬೆಳಿಬಹುದು. ಖಂಡಿತ ತುಂಬಾ ಜನ ತೋರಿಸಿದ್ದಾರೆ. ಕೆಲವು ಸ್ವಾಮೀಜಿಗಳು, ನಾವು ಸಪೋಸ್ ಉದಾಹರಣೆಗೆ ಶಿವಕುಮಾರ ಸ್ವಾಮೀಜಿ, ಅವ್ರು ಏನು ಸಂಖ್ಯೆನೂ ನೋಡಿರಲಿಲ್ಲ. ಆತರ ಅವರ ಒಂದು ಅದು ಮಾನಸಿಕ ಶಕ್ತಿ ಅದು. ಅಂದ್ರೆ ಯಾರಾದ್ರೂ ಒಂದು ಮನ್ಸಿಟ್ಕೊಂಡು ನಾನು ಇಂಥ ಕೆಲಸ ಇಂಥ ದಿವಸ ಮಾಡೇ ಮಾಡ್ತೀನಿ, ಇಂಥದ್ದೇನೋ ಚೆನ್ನಾಗಿಲ್ಲ ಅಂತ ಅಂದ್ರು ಇಂಥ ದಿವಸ ನಾನು ಮಾಡೇ ಮಾಡ್ತೀನಿ ಅಂತ ಶುರು ಮಾಡಿದ್ರೆ ಆ ಕೆಲಸ ಆಗುತ್ತಾ? ಆಗಲ್ಲ. ಮಾನಸಿಕ ಶಕ್ತಿ ಇದ್ರೆ ಆಗುತ್ತೆ. ಯಾವಾಗ ಮಾನಸಿಕ ಶಕ್ತಿ ಕಡಿಮೆ ಇದ್ರೆ ಆವಾಗ ಸಂಖ್ಯೆಗಳನ್ನ ಬಲ ತಗೋಬೇಕು. ಆವಾಗ ಹೇಳಿದ ಸಂಖ್ಯೆಗಳ ಸಪೋರ್ಟ್ ಅಂತ ಆಧಾರ ತಗೋಬೇಕು. ಇವಾಗ ನೀವು ಎಕ್ಸಾಂಪಲ್ಗೆ ಇಬ್ರು ಜೊತೆಲಿ ಇದ್ರೆ ಬಲ ಇರುತ್ತೆ, ಒಬ್ಬರೇ ಓಡಾಡಿದ್ರೆ ಬಲ ಇರಲ್ಲ. ಇದೇ ಎಕ್ಸಾಂಪಲ್ ಅದು. ಹಳೆ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ತುಂಬಾ ದೂರದಲ್ಲಿ ಹೊಲಗಳು ಬಾವಿಗಳೆಲ್ಲ ಇರ್ತಾ ಇದ್ವು. ಒಬ್ಬೊಬ್ರು ಹೋಗ್ತಾರೆ, ಚಿಕ್ಕ ಮಗುನಾದ್ರೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದ್ರ ಅರ್ಥ ಏನಂದ್ರೆ ಅವ್ರಿಗೆ ಬಲ, ಅದು ಸಪೋರ್ಟ್, ಅದೇನ ಮಾನಸಿಕ ಶಕ್ತಿ. ಅಂದ್ರೆ ಈ ಸಂಖ್ಯಾಶಾಸ್ತ್ರ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದೇ ತರ ಕೆಲಸ ಮಾಡುತ್ತಾ ಅಥವಾ ಬೇರೆ ಬೇರೆ? ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಸಂಖ್ಯೆಗಳು ಬಲ, ನಾನು ಮೊದಲೇ ಬಲ ಇರುತ್ತೆ, ಆ ಸಂಖ್ಯೆಗಳನ್ನ ಆಧಾರ ತಗೊಂಡೇ ಮಾಡ್ಬೇಕು ನಾವು. ಕೆಲವರು ನಾನು ನೋಡಿದ್ದೀನಿ, ಅವ್ರ ಡೇಟ್ ಆಫ್ ಬರ್ತ್ ಫುಲ್ ಎರಡೇ ಇರುತ್ತೆ, ಎರಡು ಇರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, 2ನೇ ತಾರೀಕು ಹುಟ್ಟಿರ್ತಾರೆ, 2ನೇ ತಿಂಗಳು ಫೆಬ್ರವರಿ 2022. ಅವ್ರದ್ದು ಒಂದಿಲ್ಲ. ಅದ್ರ ಅರ್ಥ ಏನಂದ್ರೆ ಅವರು ಆರೋಗ್ಯದಲ್ಲಿ ಅವ್ರಿಗೆ ಬಲ ಕಡಿಮೆ, ಮಾನಸಿಕ ಶಕ್ತಿ ಜಾಸ್ತಿ. ಯಾಕಂದ್ರೆ 2 ಇದಲ್ಲ, ಮೂನ್, ಮಾನಸಿಕ ಶಕ್ತಿ ಜಾಸ್ತಿ ಅವ್ರಿಗೆ. ಬಟ್ ಶಾರೀರಿಕ ಸಪೋರ್ಟ್ ಮಾಡಲ್ಲ ಅವ್ರಿಗೆ. ಶರೀರ ಸಪೋರ್ಟ್ ಮಾಡಿ ಕಡಿಮೆ. ಅದಕ್ಕೆ ತುಂಬಾ ನೋಡಿ ಹಾಸ್ಪಿಟಲ್ ಜಾಸ್ತಿ ಹೋಗಿದೆ ಇವಾಗ. ಶರೀರ ಸಪೋರ್ಟ್ ತುಂಬಾ ಕಡಿಮೆ. ಮೊದಲೆಲ್ಲ ಹಾಸ್ಪಿಟಲ್ಸ್ ಇರಲ್ಲ. ಈಗ 2 ಸಲ ನೋಡಿ ಮಕ್ಕಳ ಆಸ್ಪತ್ರೆ ಅಂತಾನೆ ಇದೆ, ನಿಮ್ಗೆ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಂತ. ನೀವು ತುಂಬಾ ಜನ ನೀವು ಚೆಕ್ ಮಾಡಿ, ಅವ್ರಿಗೆ 2 ಬಂದು ಜಾಸ್ತಿ ಇರುತ್ತೆ, 1 ಬಂದು ಕಡಿಮೆ ಇರುತ್ತೆ. ಪ್ರೂವ್ ಆಗಿದೆ ಇದು, ತುಂಬಾ ವಿಜ್ಞಾನದಲ್ಲಿ ಪ್ರೂವ್ ಆಗಿದೆ ಇದು. ಯಾರಿಗೆ 1 ಸಂಖ್ಯೆ ಇರಲ್ಲ ಅವ್ರ ಹಾಸ್ಪಿಟಲ್ಸ್ ತುಂಬಾ ಹೋಗ್ತಾರೆ. 1 ಅಂದ್ರೆ ನಾನು ಹೇಳಿದ ಲಗ್ನ ಅಂತ, ಶರೀರ ಅಂತ 1. ಅಂದ್ರೆ ಈಗ ನೀವು
ಅದು ಬಲಶಕ್ತಿ 1, 2 ಅಂತ ಹೇಳಿದ್ರೆ ಹೌದು. ಈಗ ಅವರಲ್ಲಿ ಎಷ್ಟನೇ ನಂಬರ್ ಜಾಸ್ತಿ ಇದೆ ಅನ್ನೋದನ್ನ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಮಾಡ್ತೀರಾ ಅದನ್ನ ತೋರಿಸ್ಬೋದಾ? ಅದು ಎಲ್ಲ ಟೋಟಲ್ ಮಾಡಬೇಕು, ಅದು ಕಂಪ್ಲೀಟ್ ಮಾಡಬೇಕು ಅನ್ನೋ ಪ್ರೊಸೀಜರ್ ಇದೆ. ಅದು ಹಾ ಹೇಳಿ. ಅದು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಅವು ಹುಟ್ಟಿರೋ ತಾರೀಕು, ತಿಂಗಳು, ಇಯರ್ ಟೋಟಲ್ ಮಾಡ್ಕೋಬೇಕು. ಆ ಸಂಖ್ಯೆನ ಈ ಪ್ರೆಸೆಂಟ್ ಗೋಚಾರ ಬಲ ಏನೇನು ನೋಡಬೇಕು. ಈ ಪ್ರೆಸೆಂಟ್ ಗೋಚಾರ ನೀವು ಒಂದು ಉದಾಹರಣೆ ಕೊಡ್ತೀನಿ. ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಇದ್ದಾರೆ. ಯಾರ ಜಾತಕ ನಾವು 7 ಸ್ಟ್ರಾಂಗ್ ಇದ್ದು 6 ಸ್ಟ್ರಾಂಗ್ ಇದ್ರೆ ಅವರು ನೀವು ಚೆನ್ನಾಗಿರ್ತೀರ ಅಂದ್ರೆ ಅವ್ರು ಹೇಳಕ್ಕಾಗಲ್ಲ. ಅಲ್ಲ, ಈಗ ನಾನು ಒಂದು ಡೇಟ್ ಆಫ್ ಬರ್ತ್ ಕೊಟ್ರೆ ಅದನ್ನ ಹೆಂಗೆ ಕೂಡಿಸ್ಬೇಕು ಅನ್ನೋದು ನೀವು ಹೇಳಿ. ಹಾ, ಒಂದು ಹೇಳಿ ಎಕ್ಸಾಂಪಲ್. ನೀವು ಯಾವ್ದಾರ ಒಂದು ಹೇಳಿ. 11/1/2011 11/1/2011 ಇವ್ರದ್ದು ಒಂದುಗಳು ಜಾಸ್ತಿ ಇದೆ. ನೀವು ನೋಡಿ, ಒಂದುಗಳು ಜಾಸ್ತಿ ಇದೆ, 2 ಒಂದೇ ಒಂದಿದೆ. ಇದರ ಅರ್ಥ ಏನಂದ್ರೆ ಅವ್ರಿಗೆ ದೈಹಿಕ ಶಕ್ತಿ ಜಾಸ್ತಿ ಇದೆ. ದೈಹಿಕ ಶಕ್ತಿ ಜಾಸ್ತಿ ಇದ್ದ ತಕ್ಷಣ ಅವ್ರ ಕಾಯಿಲೆಗಳು ಬರಲ್ಲ ಅಂತಲ್ಲ, ಅವ್ರ ಕಾಯಿಲೆಗಳು ಬೀಳ್ತಾರೆ ಅವರು. ಏನಕ್ಕಂದ್ರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಕೇಳಿರ್ತೀವಿ ನಾವು. ಅತಿಯಾಗಿ ತಿಂದ್ರೂ ವಾಮಿಟ್ ಅಂತ ಕೇಳಿರ್ತೀವಿ. ಸಂಖ್ಯೆಗಳು ಜಾಸ್ತಿ ಬಲ ಇದ್ರೂ ಅದು ಬಂದು ಶರೀರದ ಮೇಲೆ ಪ್ರಭಾವ ಬೀಳುತ್ತದೆ. ಸ್ವಲ್ಪ ಇವತ್ತು ನೀವು ಕೊಟ್ಟಿರೋ ಡೇಟಾ ಪ್ರಕಾರ 11/1/2011 ಒಂದುಗಳಿಲ್ಲಿ 4ಕ್ಕಿಂತ ಹೆಚ್ಚಾಗಿ ರಿಪೀಟ್ ಆಗಿದೆ, ಅಂದ್ರೆ ಪುನರಾವರ್ತನೆ ಆಗಿದೆ. ಅದರ ಅರ್ಥ ಏನಂದ್ರೆ ಅವರು ದೈಹಿಕವಾಗಿ ಶಕ್ತಿ ಇದ್ರೂ ಅವರು ಒಳಗಡೆ ದೈಹಿಕವಾಗಿ ಅಬಲನೂ ಆಗಿರ್ತಾರೆ. ಅವರು ಒಂದು ಏನು ತೋರಿಸುತ್ತೆ ಅಂದ್ರೆ ಅವ್ರಿಗೆ ಯೂರಿನಲ್ ಪ್ರಾಬ್ಲಮ್ ತೋರಿಸುತ್ತೆ, ಮೂತ್ರ ವಿಸರ್ಜನೆ ಪ್ರಾಬ್ಲಮ್ ತೋರಿಸುತ್ತೆ. ಅವ್ರಿಗೆ ಖಂಡಿತ ಇರುತ್ತೆ. ಅದು 2ಕ್ಕಿಂತ 1 ವೀಕ್ ಇರುತ್ತೆ. ಅವ್ರಿಗೆ 2 ಸ್ಟ್ರಾಂಗ್ ಇರುತ್ತೆ, 1 ವೀಕ್. ಅಂದ್ರೆ ಅವ್ರೇನಂದ್ರೆ ಮಾನಸಿಕ ಶಕ್ತಿ ಜಾಸ್ತಿ ಇರುತ್ತೆ, ಅವ್ರಿಗೆ ಭೌತಿಕ ಶಕ್ತಿ ಕಡಿಮೆ. ಇವರಿಗೆ ನೀವು ಕೊಟ್ಟರೆ ಡೇಟಾ ಪ್ರಕಾರ. ಅಲ್ಲ, ಅದನ್ನ ನಾವ್ ಹೆಂಗ್ ತಿಳ್ಕೋಬಹುದು? ಎಲ್ಲ ಟೋಟಲ್ 1 ಸೇರಿಸ್ಕೊಳ್ಳಿ. 4 ಟೈಮ್ ಬದಲತ್ತದು 1-1-1 ಅಂತ. 2 ತಗೊಂಡ್ರೆ ಒಂದೇ ಜಾಸ್ತಿ ಇದೆ. ನಾನು ಅವಾಗ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ. ಯಾವತ್ತು ಅತಿಯಾದಾಗ ಅದು ಉಲ್ಟಾ ಹೊರತು ಲಾಭ ಆಗಲ್ಲ. ನೀವು ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರು ನೀವು 1 ಕೋಟಿ ಕೊಟ್ಬಿಡಿ, 1 ಕೋಟಿ ಅವ್ನು ಲಾಸ್ ಮಾಡಿಬಿಡ್ತಾನೆ. ಹಾಗಂತ ಅರ್ಥ ಏನು? ಟೂ ಮಚ್ ಇಸ್ ಟೂ ಬ್ಯಾಡ್. ಅವನಿಗೆ ನೀವು ಒಂದು 20,000 ಕೊಡಿ, ಬುದ್ಧಿಯಾಗಿ ಉಪಯೋಗಿಸ್ಕೊಳ್ತಾನೆ. ಇದೇ ಥರ ಸಂಖ್ಯೆಗಳು ಓವರ್ ಆಗಿ ರಿಪೀಟ್ ಆದರೆ ಅದು ಬಂದು ತದ್ವಿರುದ್ಧವಾಗಿ ವರ್ಕ್ ಮಾಡ್ತದೆ. ಅಲ್ಲ, ಈಗ ಅದನ್ನ ನಾವು ಡೇಟ್ ಆಫ್ ಬರ್ತ್ ಬದಲಾಯಿಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಕೋಬಹುದು? ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಅವ್ರಿಗೆ ಮಾನಸಿಕ ಶಕ್ತಿ ಜಾಸ್ತಿ ಮಾಡಿಕೊಂಡು ಅವರ ಒಂದು ಆಹಾರದ ಕ್ರಮನ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಬಂದು ಮಾತಾಡೋ ರೀತಿ ಚೇಂಜ್ ಮಾಡ್ಕೋಬೇಕು. ಮನುಷ್ಯನಿಗೆ ಒಂದಂದ್ರೆ ಈಗೋ, ಅವಾಗ ಒಂದು ಈಗೋ ಹೇಳಿಲ್ಲ, ಅದು ನಂಬರ್ 1 ಅಂದ್ರೆ ಈಗೋ. ಅದಕ್ಕೆ ಹಿಂಗೆ ತೋರಿಸ್ ನೋಡಿ, ನಂಬರ್ 1 ಅಂತ ಈಗೋ. ಅಹಂಕಾರ ಜಾಸ್ತಿ ಇರುತ್ತೆ. 1 ತುಂಬ ಇದ್ರೆ ಅಹಂಕಾರ ಜಾಸ್ತಿ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಅದನ್ನೇ ಇದು ತಿಳ್ಕೊಂಡು, ನನ್ನ ಸಂಖ್ಯೆಗಳಿದ್ದಾರೆ. ಈಗ ಮುಂದೆ ಹೋಗ್ತಾರೆ, ಹಳ್ಳ ಇದೆ ಅಂದ್ರೆ ನಾವು ಪಕ್ಕಕ್ಕೆ ಹೋಗ್ಬಿಡ್ತೀವಲ್ಲ, ಹಳ್ಳ ಇದೆ ಅಲ್ಲ, ಅದೇ ಥರ ಸಂಖ್ಯೆಗಳಲ್ಲಿ ಇದು ನಮಗೆ ಸಮಸ್ಯೆ ಕೊಡ್ತಂದ್ರೆ ನಾವಲ್ಲಿ ತುಂಬಾ ಹುಷಾರಾಗಿ ನಡೀತೀವಿ ಅಂತ ಅರ್ಥ. ಹುಷಾರು, ಕೇರ್ ಅಂತೀವಲ್ಲ ನಾವು, ಕೇರ್, ಜಾಗರೂಕತೆ ತಕೊಂಡು ನಡಿಬೇಕು. ಈಗ ನಮ್ಮಂತ ಸಾಮಾನ್ಯ ಜನಗಳಿಗೆ ಈ ಗೋಚರ ಶಕ್ತಿ, ಸಂಖ್ಯಾಬಲ ಅವೆಲ್ಲ ಹೇಗ್ ಗೊತ್ತಾಗತ್ತೆ? ಅದು ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲರೂ ಕಲಿಯಕ್ ಸಾಧ್ಯನಾ? ದೊಡ್ಡ ಕೋರ್ಸ್ ಇಲ್ಲ. ಅದು ತುಂಬಾ ಸಿಂಪ್ಲಿಫೈ, ಸರಳವಾಗಿ ಹೇಳ್ಕೊಡ್ಬೋದು. ಅದಕ್ಕೆ ನಾವು 2 ದಿನ ಕಾರ್ಯಕ್ರಮ ಇಟ್ಟಿದ್ದು. ಸರಳವಾಗಿ ಕಲಿಬೇಕು. 2 ದಿವಸದಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ಬೇಸಿಕ್ ಅಂದ್ರೆ ಫೌಂಡೇಶನ್ ಕೋರ್ಸ್ ಕಲಿಬೇಕು. ಫೌಂಡೇಶನ್ ಅಂದ್ರೆ ಎಲ್ಲರೂ ಕಲೀಲಿ ಅನ್ನೋ ಕಾರಣಕ್ಕೆ, ಎಲ್ಲರೂ ಕಲೀಲಿ, ತಿಳ್ಕೊಳ್ಳಿ, ಅವರ ಜೀವನ ಉದ್ಧಾರ ಮಾಡ್ಕೊಳ್ಳಿ ಅನ್ನೋ ವಿಷಯ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ. ನಾವು ಏನೇನು ಹೇಳ್ಕೊಡ್ತೀರಿ ಅದರಲ್ಲಿ ಅವರ ಡೇಟ್ ಆಫ್ ಬರ್ತ್ ಯಾವ ಥರ ಇರುತ್ತೆ, ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ ಮಾಡಿದಂಗೆ ಮ್ಯಾಥಮೆಟಿಕ್ಸ್ ಪ್ರಕಾರ ಅದನ್ನು ಪ್ರಸ್ತುತ ನಡೀತಾ ಇರೋ ಗೋಚರ ತಗೊಂಡು ಹೆಂಗೆ ಮ್ಯಾಚ್ ಮಾಡಿಕೊಂಡು ಯಾವ ಸಂಖ್ಯೆ ಬಲ ಕಡಿಮೆ ಇದೆ, ಯಾವ ಸಂಖ್ಯೆ ಬಲ ಜಾಸ್ತಿ ಇದೆ, ಬಲ ಕಡಿಮೆ ಇರೋದನ್ನು ಬಲಪಡಿಸೋದು ಹೇಗೆ, ಅದಕ್ಕೆ ಪರಿಹಾರ ಸರಳ ರೀತಿಯಲ್ಲಿ, ತುಂಬ ಕಾಸ್ಟ್ಲಿ ಇರಬಾರ್ದು. ತುಂಬ ಕಾಸ್ಟ್ಲಿ ನಾವು ಬಂದವರಿಗೆ ಕಷ್ಟ ಕೊಡಬಾರ್ದು, ಸುಲಭವಾಗಿ ಹೇಳ್ಕೊಡ್ಬೇಕು. ಅವ್ರಿಗೆ ಸರಳವಾದ ಪರಿಹಾರ ಕೊಟ್ಟು ಅವರು ಸ್ವತಂತ್ರವಾಗಿ ಕಲಿಯೋ ಒಂದು ಅವಕಾಶನೇ ಇದು ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಇಂಥವ್ರೇ ಬರಬೇಕು ಅಥವಾ ಇಂಥವ್ರು ಕಲಿಬೇಕು ಅಂತ ಆ ಥರ ಏನಾದರೂ? ಯಾರು ಬೇಕಾದ ಗಣಿತ ಜ್ಞಾನ ಇರೋರು ಯಾರು ಬೇಕಾದ್ರೂ ಕಲಿಬೋದು. ಅಂದ್ರೆ ಗಣಿತ ಜ್ಞಾನ ಈಗ ಈ ಕಾಲದಲ್ಲಿ ಎಲ್ಲರಿಗಿದೆ. ಪ್ರತಿಯೊಬ್ಬರು ಚಿಕ್ಕ ಮಗುನ 5 ರೂಪಾಯಿ 10 ರೂಪಾಯಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಗಣಿತ ಜ್ಞಾನ ಎಷ್ಟಿರ್ಬೇಕು? ಅದು 10th ಓದ್ಕೊಂಡ್ರು ಸಾಕು.
SLC ಓದ್ಕೊಂಡ್ರೆ ಸಾಕು ಮಿನಿಮಮ್. ಹ್ಮ್ ಹ್ಮ್. ಆಲ್ಮೋಸ್ಟ್ ಅಲ್ಲಿ ಇವಾಗ 10th ಎಲ್ಲರೂ ಓದೇ ಇರ್ತಾರೆ. ಅದ್ರೊಳಗೆ ಏನಾದ್ರು ಫಾರ್ಮುಲಾಸ್ ಆ ಥರ ಏನಾದ್ರು ಇರುತ್ತಾ? ಅದೇ ಸಂಖ್ಯಾಶಾಸ್ತ್ರ ಫಾರ್ಮುಲ್ಸ್, ಗಣಿತ, ಮ್ಯಾಥಮೆಟಿಕ್ಸ್. ಅಂದ್ರೆ ಕೂಡೋದು ಕಳಿಯೋದು ಬಂದ್ರೆ ಸಾಕ ಅಥವಾ ಫಾರ್ಮುಲಾಸ್ ಆ ಥರ ಎಲ್ಲ ಗೊತ್ತಿರ್ಬೇಕು? ಕೂಡೋದು ಕಲಿಯೋದು ಅದನ್ನ ಪ್ರೆಸೆಂಟ್ ಗೋಚಾರಕ್ಕೆ ಲಿಂಕ್ ಮಾಡ್ಕೋಬೇಕು. ಆರೋಸ್ಕೋಪ್ ಅಂತ ಆರೋಸ್ಕೋಪ್ ಚಕ್ಲಿ ಇದ್ರಲ್ಲಿ ಬರುತ್ತೆ. ಊಟದಿಂದ ಹಿಡಿದು ಮನುಷ್ಯನ ಆರೋಗ್ಯ, ಆಮೇಲೆ ಏನೋ ಒಂದು ವೈದ್ಯಕೀಯ ಶಕ್ತಿ ಎಲ್ಲಾನು ಬರುತ್ತೆ. ಹುಷಾರನ್ನ ಡಾಕ್ಟರ್ ಹತ್ರ ಹೋಗ್ತಿಲ್ಲ, ಅದನ್ನು ಇದ್ರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನೀವು ಹೇಳೋದು ಒಂದು ಸಣ್ಣ ಪುಟ್ಟ ನಾವು ಕೆಲಸ ಮಾಡಬೇಕು ಅಂದ್ರೂ ಸಂಖ್ಯಾಶಾಸ್ತ್ರ ನೋಡ್ಬೇಕು ಅಥವಾ ಜ್ಯೋತಿಷ್ಯ ನೋಡ್ಬೇಕು, ಜ್ಯೋತಿಷ್ಯ ನೋಡಿನೇ ನಾವು ಮುಂದುವರಿಬೇಕು ಅನ್ನೋದು. ಮುಂದುವರೆದ್ರೆ ಈಸಿ ಆಗುತ್ತೆ ಅಂತ. ಕೆಲವರು ನೋಡಿದ್ರೆ ಹೋಗಿ ಅವರು ಉದ್ಧಾರ ಆಗಿದ್ದಾರೆ. ಹಾಗಂತ ಅವರು ಸಂಖ್ಯಾಶಾಸ್ತ್ರ ನೋಡಿ ಹೋಗಿಲ್ಲ ಅಂತ ಹೇಳ್ಬಾರ್ದು. ಅವ್ರನ್ನ ಆವಾಗ ಮಾತ್ರ ಮಾನಸಿಕ ಶಕ್ತಿ ಬಲ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಅಲ್ಲ, ಈಗ ಸಣ್ಣ ಪುಟ್ಟದಕ್ಕೂ ಏನಾದ್ರು ಎಲ್ಗಾರ ಒಂದು ಸಣ್ಣ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರು ನನ್ನ ಟೈಮ್ ಚೆನ್ನಾಗಿದ್ಯಾ, ಅದು ಅವರವರ ಮಾನಸಿಕ ಸಂಬಂಧ ಇಷ್ಟ, ಅವ್ರವ್ರ ಇಷ್ಟದ ಬಗ್ಗೆ ಇಷ್ಟ ಇದ್ರೇನೆ ಇದು ಬರೋದು. ಇವಾಗ ನಾವು ಒಂದ್ ಸಾವಿರ ಜನ ಬರಲ್ಲ, ಯಾರು ಆಸಕ್ತಿ ಇರೋರು ಮಾತ್ರ ಬರ್ತಾರೆ. ಅಲ್ಲ, ನಾನು ಈ ಸಂಖ್ಯಾಶಾಸ್ತ್ರ ಇರೋದು ಅಂದ್ರೆ ಎಲ್ಲದಕ್ಕೂ ನೋಡ್ತಾ ಹೋದ್ರೆ ಅವ್ರ ಕೆಲಸ ಮಾಡಕ್ ಆಗತ್ತಾ? ಸಣ್ಣದಕ್ಕೂ ಅಲ್ಲ, ಪ್ರತಿಯೊಂದು 24 ಗಂಟೆ ಅದೇ ನೋಡ್ಕೊಂಡಿರ್ಬಾರ್ದು. ಇದು ಟೈಮ್ ಚೆನ್ನಾಗಿಲ್ಲ, ನಾನು ಈ ಕೆಲಸ ಮಾಡಲ್ಲ, ಹಂಗಾಗಲ್ಲ. ಅದನ್ನ ಆ ಟೈಮ್ ಬಿಟ್ಬಿಟ್ಟು ಮತ್ತೆ ಹೋಗ್ಬೇಕು. ಇವಾಗ ನಾವು ರಾಹು ಕಾಲ, ಯಮಗಂಡ ಕಾಲ ಅಂತ ಕೇಳ್ತೀವಲ್ಲ, ನಾವು ಕೇಳ್ಬೇಕಲ್ಲ ನೀವು. ಕೆಲವು ಯಮಗಂಡ ಕಾಲದಲ್ಲಿ ಹೋಗಿನೂ ಕೆಲಸ ಮಾಡೋರು ಇದ್ದಾರೆ, ಕೆಲವು ಮಾಡದಿರೋ ಇದ್ದಾರೆ. ಹಾಗಂತ ಇಬ್ರು ಪೇರು ಅಂತ ಹೇಳಕ್ಕಾಗಲ್ಲ. ಅವರ ಮನಸ್ಸಿನ ಭಾವನೆಗೆ ತಕ್ಕಂತ ಅವರು ಬಲಪಡಿಸ್ಕೋಬೇಕು. ತುಂಬಾ ಜನ ಅದನ್ನ ನಂಬಲ್ಲ, ಅವ್ರು ನೀವು ನಂಬಿ ಅಂತ ನಾವು ಹೇಳಕ್ಕಾಗಲ್ಲ. ಅದು ಅವರ ಒಂದು ಸ್ವಂತ ಮಾನಸಿಕ ಶಕ್ತಿ. ಅದು ಅದೇ ಈಗ ಮೂರು ಅನ್ನೋದು ನಿಮ್ಗೆ ಅನ್ಲಕ್ಕಿ ಮಾತ್ರ. ಇದು 3 ಗಂಟೆ, ನಾನು ಈಗೇನು ಕೆಲಸ ಮಾಡಲ್ಲ, 3 ಇದೆ. 3 ಗಂಟೆ ಬರಲ್ಲ, ಅದು ಗಂಟೆ. ಅದು ಯಾಕಂದ್ರೆ 24 ಅವರು ಆಲ್ರೆಡಿ ಫಿಕ್ಸ್ಡ್. ಅದು ಅವರ್ನೇ ಓರ. ಫಾರಿನ್ ನಲ್ಲಿ ಬ್ರಿಟಿಷರ್ ಅದನ್ನ ಅವರ್ ಅಂತಾರೆ, ನಾವು ಅದನ್ನು ಓರ ಶಾಸ್ತ್ರ ಗೊತ್ತಿರ್ಬೇಕಾ. ಅವರೇ ಓರ ಆಗಿರೋದು, 24 ಓರ ಆತರ ಅವರೇ ಓರ ಆಗಿರೋದು. ಅಂದ್ರೆ ಅಲ್ಲ, ಅವ್ರ ಲೆಕ್ಕ ಹಾಕೋದು 3. ಈಗ 3 ಏನ್ ಬಂದ್ರು ನಂಗೆ ಇದು ಸರಿ ಇಲ್ಲ, ನಾನು ಮಾಡಲ್ಲ. ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ವೀಕ್ ಇದ್ರೆ ಅದನ್ನು ತ್ಯಜಿಸಿದ್ರೆ ಒಳ್ಳೇದು ಅಂತ. ಗೊತ್ತಿದ್ದು ಸಿಕ್ಕಾಕೊಳ್ಬೇಡ. ಅಲ್ಲ ಅಂತ ಗೊತ್ತಿದ್ರೆ ಯಾಕೆ ಅಲ್ಲಕ್ಕೆ ಹೋಗ್ಬೀಳ್ಬೇಕು? ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೋದಲ್ವಾ? ಈಗ ಉದಾಹರಣೆಗೆ 3 ಅನ್ನೋದು ಅವ್ರಿಗೆ ಅನ್ಲಕ್ಕೆ. ನೀವು ತುಂಬಾ ಚೆನ್ನಾಗಿದೆ. ನಾವು ಗುರುವಾರನ 3 ಅಂತೀವಿ. ಗುರುವಾರ ಸಂಖ್ಯೆನ 3 ಅಂತೀವಿ. ಗುರುವಾರ ಬಿಟ್ಬಿಟ್ಟು ಬೇರೆ ದಿವಸ ಮಾಡ್ಕೋಬೇಕು ಅವರನ್ನ. ಗುರುವಾರ ತುಂಬಾ ಜನ ಗುರುವಾರ ಬರಲ್ಲ, ನಾನು ನೋಡಿದ್ದೇನೆ ಅದನ್ನ. ತುಂಬಾ ಜನ ಗುರುವಾರ ಬರಲ್ಲ ಅವ್ರಿಗೆ. ಹೌದು, ತುಂಬಾ ಜನಕ್ಕೆ ಬರಲ್ಲ. ಯಾಕಂದ್ರೆ ಅವ್ರ ಜಾತಕದಲ್ಲಿ 3 ಬಂದು ವೀಕ್ ಇರುತ್ತೆ. ವೀಕ್ ಅಂದ್ರೆ ಸಂಖ್ಯೆ ದೌರ್ಬಲ್ಯ ಇರುತ್ತೆ. ಅವಾಗ ಅವ್ರಿಗೆ 3 ಬರಲ್ಲ. ಬೇರೆ ಸಂಖ್ಯೆ ಸ್ಟ್ರಾಂಗ್ ಇರುತ್ತೆ. ಅಂತವ್ರು ನಾವು ಸೋಮವಾರ, ಮಂಗಳವಾರ, ಶುಕ್ರವಾರ ಈ ತರ ಮಾಡಿ ಅಂತ ಹೇಳ್ತೀವಿ. ಎಷ್ಟೋ ಜನ ಶನಿವಾರ ಮಾಡಿ ಉದ್ಧಾರ ಆಗಿದ್ದಾರೆ. ತುಂಬಾ ಜನ ಈ ಗುರುವಾರ 3 ಅವ್ರು ವೀಕ್ ಇದಾರೆ ಅಂದ್ರೆ ಗುರುವಾರ ಏನ್ ಕೆಲಸನೂ ಮಾಡಬಾರ್ದು. ಅವರು ಇಂಪಾರ್ಟೆಂಟ್ ಕೆಲಸ ಮಾಡಬಾರ್ದು ಅಂತ. ಇಂಪಾರ್ಟೆಂಟ್ ಒಂದು ಸೈಟ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ, ಗುರುಬಲ ಚೆನ್ನಾಗಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ಅವರು ಅವಾಯ್ಡ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೋಬಹುದು. ದೊಡ್ಡ ಕೆಲಸ ದೊಡ್ಡ ಕೆಲಸ, ಡೇ ಟು ಡೇ ವರ್ಕ್ ಇಲ್ಲ. ಸಣ್ಣ ಪುಟ್ಟ ಇವಾಗ ಡ್ಯೂಟಿ ಹೋಗುವಾಗ ನಾವು 3ನೇ ಸಂಖ್ಯೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರುತ್ತೆ, ನಾನು ಬರಲ್ಲ ಇವತ್ತು, ನಾನು ಚೆನ್ನಾಗಿಲ್ಲ ಅಂತ ಹೇಳಕ್ ಬರಕ್ಕಲ್ಲ, ಡ್ಯೂಟಿಗೆ ಹೋಗ್ಬೇಕು. ಆ ಥರ ಇಂಪಾರ್ಟೆಂಟು ಅದನ್ನ ನಾವು ಲೆಕ್ಕ ಮಾಡಕ್ ಹೋಗ್ಬಾರ್ದು. ಡೇ ಟು ಡೇ ಪ್ರತಿನಿತ್ಯದ ಕೆಲಸಗಳು ಮಾಡುವಾಗ ಇದೆಲ್ಲ ಅದನ್ನು ತಗೋಬಾರ್ದು. ಒಂದು ವಿಶೇಷವಾದ ಕಾರ್ಯಕ್ರಮ ಮಾತ್ರ ಇದು ತಗೋಬೇಕು. ಅದಕ್ಕೆ ಮದುವೆ ಮುಂಚೆ ಡೇಟ್ ನೋಡಿ ಹೇಳ್ತಾರೆ ನೋಡಿ. ಸಂಖ್ಯಾಶಾಸ್ತ್ರ ಅಂದ್ರೆ ಕೆಲವರಲ್ಲಿ ತುಂಬಾ ತಪ್ಪು ಭಾವನೆಗಳಿದ್ದಾವೆ, ಅದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕೆ ತಪ್ಪು ಭಾವನೆ ಇಲ್ಲ, ನಿಜ ಅದು. ಅದಕ್ಕೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಅದಕ್ಕೆ 2 ದಿವಸ ಕಾರ್ಯಾಗಾರ ಇಟ್ಟಿರೋದು. ಆ ಕಾರ್ಯಾಗಾರದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೆ ಅದು ಬಲ ಇದೆ, ಪ್ರೂಫ್ ಆಧಾರ ಇದೆ. ಪ್ರೂಫ್ ಅಂದ್ರೆ ಆಧಾರ. ಅಪನಂಬಿಕೆ ಇರುತ್ತಲ್ಲ, ಅವ್ರು ನಾವು ನಂಬಿಕೆ ಮಾಡಿ ತೋರಿಸ್ತೀವಿ. ಅವ್ರ ಎದುರುಗಡೆನೆ ಸಮಕ್ಷಮದಲ್ಲಿ ಎದುರುಗಡೆ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ನಂಬೋ ಥರನೇ ಅವ್ರಿಗೆ ಮಾಡಿ ನಾವು ತೋರಿಸ್ತೀವಿ. ಅವ್ರು ನಂಬೋ ಥರ. ಅಂದ್ರೆ ಸಂಖ್ಯಾಶಾಸ್ತ್ರ ನೋಡ್ದೇನೆ, ಏನು ಕೇಳದೇನೆ ನಾವು ಕೆಲಸ ಮಾಡಕ್ ಬರಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಕೆಲವರು ನೋಡೋದೇ ಇಲ್ವಾ? ಈ ಕೆಲವರು ಹಳ್ಳಿಯವರು ಇರ್ತಾರೆ ಪಾಪ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಅವ್ರ ಸಂಖ್ಯಾಶಾಸ್ತ್ರ ನೋಡ್ಬೇಕು ಅಂತ ಹೇಳಕ್ಕಾಗಲ್ಲ. ಅವರವರದ್ದು ಭಾವನೆ, ಅವರವರ ಭಕ್ತಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಒಂದು ಬಸವಣ್ಣ ವಚನಗಳಿದೆಯಲ್ಲ, ಆ ಥರ. ನಂಬಿಕೆ ಮೇಲೆ ನಮ್ಮ ಮನಶಕ್ತಿ ಎಷ್ಟು ನಂಬ್ಕೊಳ್ತೀವಿ ಅಷ್ಟು ಅದ್ರ ಮೇಲೆ. ಹೌದು. ಬಟ್ ಸಂಖ್ಯಾಶಾಸ್ತ್ರ ಅಂತೂ ಖಂಡಿತ ಕೆಲಸ ಮಾಡುತ್ತೆ, ತುಂಬಾ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ. ನೀವು ಈ ಸಂಖ್ಯಾಶಾಸ್ತ್ರನ ಕಲಿಬೇಕು ಅಂದರೆ
ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ. ಆಮೆ ರಕ್ಷಾ ಕವಚ. ಆಮೆಗೆ ಕವಚ ಹೇಗೆ ರಕ್ಷಣೆ ನೀಡಿತ್ತು, ಹಾಗೆ ಸಂಖ್ಯಾಶಾಸ್ತ್ರವು ನಮ್ಮ ಜೀವನದಲ್ಲಿ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಇವರ ಅಭಿಪ್ರಾಯ. ನೀವು ಇದರ ಬಗ್ಗೆ ಕಲಿಬೇಕಾ, ಕಲಿತು ಬೇರೆಯವರಿಗೆ ಹೇಳ್ಕೊಡ್ಬೇಕು ಅನ್ನೋದಾದ್ರೆ ಇವರ ಕಾರ್ಯಾಗಾರದಲ್ಲಿ ಭಾಗವಹಿಸಿ, ಅಂದ್ರೆ ಕೆಳಗಿನ ಸಂಖ್ಯೆಗೆ ಕಾಲ್ ಮಾಡಿ ಅವರನ್ನು ಸಂಪರ್ಕಿಸಬಹುದು. ನಿಮಗೆ ಇವತ್ತಿನ ವಿಷಯ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇತರರಿಗೂ ಶೇರ್ ಮಾಡಿ. ಯಾವಾಗಲೂ ಆರೋಗ್ಯವಾಗಿರಿ, ಸದಾ ನಗ್ನಗ್ತಾ ಇರಿ.